ಭಾರತೀಯ ಪರಂಪರೆಗೆ ಅನುಗುಣವಾಗಿ ನಿರ್ದಿಷ್ಟ ಕಾರ್ಯದ ಮುನ್ನ ನಿರ್ವಿಘ್ನ ಸಂಪನ್ನರಾಗಲು ಇಷ್ಟ ದೇವತೆ ಅಥವಾ ಪ್ರಭುವಿನ ಆರಾಧನೆ ನಡೆಸಲಾಗುತ್ತದೆ. ಕಾರ್ಯಾರಂಭದ ಮುನ್ನ ಅದು ಉಚಿತವೆಂದು ಖಚಿತಪಡಿಸಲು ಆಚಾರ್ಯರು ಸಲಹೆ ನೀಡುತ್ತಾರೆ. ಶಾಸ್ತ್ರವಿಧಿತ ನಿಯಮಗಳಿಗನುಗುಣವಾಗಿ ಶ್ಲೋಕಗಳನ್ನು ರಚಿಸಿರುವರು. ವ್ಯಕ್ತಿಗಳು ನೀತ ಕರ್ತವ್ಯಗಳನ್ನು ಅನುಸರಿಸುವುದಕ್ಕಾಗಿ ಆಚಾರ್ಯರ ನೀತಿ ಬೋಧೆ ಇರುವುದು. ರಾಜನೀತಿಯ ಮೂಲ ರಹಸ್ಯಗಳಿಂದ ಮನುಷ್ಯರು ತಮ್ಮ ಬುದ್ಧಿ ಶಕ್ತಿ ಮೇರೆ ಸಂದರ್ಭಾನುಸಾರ ಕರ್ತವ್ಯಗಳ ಬಗ್ಗೆ ವಿಶ್ಲೇಷಿಸಬಹುದಾಗಿದೆ. ಆರಂಭದಲ್ಲಿ ಅವರು ದುಷ್ಟರ ಪ್ರಭಾವದಿಂದ ಸಹಿಷ್ಣು ಅಥವಾ ಸದ್ಬುದ್ಧಿ ಜೀವಿಗಳು ತ್ರಾಸಪೂರ್ಣ ಜೀವನ ಎದುರಿಸಬೇಕಾಗಬಹುದೆಂದು ತಿಳಿಸಿರುವರು. ಧನದ ಮಹತ್ವದ ಬಗ್ಗೆ ವಿವರಿಸುತ್ತಾ ಆಪತ್ಕಾಲದ ಅನುಕೂಲಕ್ಕೆ ಧನ ಉಳಿತಾಯ ಮಾಡಲು ಉಪದೇಶಿಸಿರುವರು. ಸ್ತ್ರೀ, ಮಕ್ಕಳು ಮತ್ತು ವೃದ್ಧರ ಸಂರಕ್ಷಣೆ ಸೇರಿ ಸ್ವಯಂ ಸಂರಕ್ಷಣೆಗೆ ಉಳಿತಾಯದ ಹಣ ವಿನಿಯೋಗಿಸಿ. ಹಣ ಯಾರ ಬಳಿ ಇರುವುದೋ ಅವರಿಗೆ ಸದುಪಯೋಗ ಪಡಿಸುವುದು ಸುಲಭ. ಲಕ್ಷ್ಮಿ ಚಂಚಲೆ. ಹಣವು ಲಕ್ಷ್ಮಿಯ ಪ್ರಸಾದ. ಅದನ್ನು ದುರುಪಯೋಗ ಪಡಿಸಿದರೆ ಲಕ್ಷ್ಮಿ ಸ್ಥಾನಪಲ್ಲಟವಾಗುವುದು. ದುರುಪಯೋಗದಿಂದ ವ್ಯಕ್ತಿ ನಿರ್ಧನನಾಗಲೂಬಹುದು. ಮಾನ ಸನ್ಮಾನ ಸಿಗುವ ಬಂಧು ಮಿತ್ರರು ಸಹಯೋಗ ಹಾಗೂ ಜೀವನಕ್ಕೆ ಒಳಿತಾದ ಅರ್ಚನಾ ಸಾಧನ ಉಚಿತ. ವ್ಯಕ್ತಿ ಇವು ದೊರೆಯುವ ಉಚಿತ ಸ್ಥಾನದ ಆಯ್ಕೆಗೆ ಸ್ವತಂತ್ರರು. ಧನಿಕರು, ವೇದಶಾಸ್ತ್ರ ಪಾರಂಗತರು, ಬ್ರಾಹ್ಮಣರು, ಆಡಳಿತ ವ್ಯವಸ್ಥೆ, ನದಿ ಹರಿಯುವಿಕೆ ಅಥವಾ ವೈದ್ಯರ ಅಭಾವವಿರುವ ಸ್ಥಳದಲ್ಲಿ ವಾಸಿಸಬಾರದೆಂದು ಅವರು ಎಚ್ಚರಿಸುವರು. ನೌಕರನ ಸುಪರ್ದಿಗೆ ಒಪ್ಪಿಸಿದ ಬಳಿಕ ಹೇಗೆ ಅವನು ಎಷ್ಟು ಸಮಯದಲ್ಲಿ ಮುತುವರ್ಜಿಯಿಂದ ಕಾರ್ಯವನ್ನು ಪೂರ್ಣಗೊಳಿಸುವನೆಂಬುದನ್ನು ಅರಿತಾಗ ಅವನ ಕಾರ್ಯಕ್ಷಮತೆ ತಿಳಿಯುವುದು. ವ್ಯಕ್ತಿ ಸಂಪೂರ್ಣ ಧನಹೀನನಾದಾಗ ಗೃಹಿಣಿ ಎಷ್ಟರ ಮಟ್ಟಿಗೆ ನೆರವಾಗುವಳೆಂಬುದನ್ನು ತಿಳಿಯಬಹುದು. ಸ್ವಯಂ ಕಷ್ಟಗಳನ್ನೆದುರಿಸುವ ಸಮಯದಲ್ಲಿ ಬಂಧು ಮಿತ್ರರು ಯಾವ ಮಟ್ಟದಲ್ಲಿ ನೆರವು ನೀಡಬಲ್ಲರೆಂಬುದು ಪರಿಚಯವಾಗುತ್ತದೆ. ಮನುಷ್ಯರು ದುರಾಸೆಯ ಪ್ರವಾಹದಲ್ಲಿ ಮೀಯಬಾರದು. ಅವರು ಯಾವ ಕ್ಷೇತ್ರದಲ್ಲಿ ಸಂಪೂರ್ಣ ಜ್ಞಾನ ಪಡೆದಿರುವರೋ ಅಲ್ಲಿ ಕಾರ್ಯನಿರ್ವಹಿಸುವುದು ಒಳಿತು. ಇಲ್ಲದ ಪಕ್ಷದಲ್ಲಿ ಅರೆಜ್ಞಾನದ ಕಾರಣ ಕಾರ್ಯಹಾನಿಯಾಗುವುದು. ನೀಚ ಕುಲದಲ್ಲಿ ಜನಿಸಿ ಸದ್ಗುಣ ಸಂಪನ್ನಿಯಾದ ಕನ್ಯೆ ದೊರೆತಲ್ಲಿ ಆಕೆಯೊಡನೆ ವಿವಾಹ ಏರ್ಪಡಿಸುವುದು ಒಳಿತೆಂದು ಅವರು ಸಲಹೆ ನೀಡುವರು. ಬೃಹದಾಕಾರದ ಉಗುರುಗಳಿರುವ ಹುಲಿ, ಸಿಂಹ, ಚಿರತೆಗಳ ಸಮೂಹದಿಂದ ದೂರವಿರಿ. ನದಿಯ ಪ್ರವಾಹದ ಪರಿಸ್ಥಿತಿಯಲ್ಲಿ ಪರಿಸರದ ಪರಿವರ್ತನೆಯ ಕಾರಣ ದಡದ ಬಳಿ ಮನೆ ಕಟ್ಟಿ ವಾಸಿಸುವುದು ಅಪಾಯಕರ ಎಂದು ತಿಳಿಸಿರುವರು. ಉದ್ದನೆಯ ಕೊಂಬುಳ್ಳ ಕಾಡು ಎಮ್ಮೆ, ಗೂಳಿ, ಸಾರಗಗಳು ಹಾಗೂ ಅಸ್ತ್ರಸಜ್ಜಿತ ಪಹರೆಯವರಲ್ಲಿ ವಿಶ್ವಾಸವಿಡದಿರಿ ಎನ್ನುತ್ತಾರೆ ಆಚಾರ್ಯರು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.